ಹಾಡಿದ ಈ ಪರಿಯ ಸೊಬಗು ಬೇರೆ ಯಾವ ದೇವರಲ್ಲೂ ಕಾಣೆ, ಅದರ ಅರ್ಥ ನಿನಗೆ ಗೊತ್ತಾ? ಹುಡುಗನು ವಿನಯದಿಂದ ತಲೆಯನ್ನು ತಗ್ಗಿಸಿದ. ಅವನಿಗೆ ಅದರ ಅರ್ಥ ಗೊತ್ತಿರಲಿಲ್ಲ. ರಾಯರು ಮೃದುವಾಗಿ ನಕ್ಕರು. ಆಮೇಲೆ ಆಳವಾದ ಸತ್ಯವನ್ನು ವಿವರಿಸಲು ಆರಂಭಿಸಿದರು. ಆಕಾಶದಲ್ಲಿ ಎತ್ತರ ಹಾರೋದು ಗರುಡ ಮಾತ್ರ. ಆ ಗರುಡನ ಮೇಲೆಯೇ ಮಹಾವಿಷ್ಣು ಸಂಚಾರ ಮಾಡುತ್ತಾನೆ. ವಿಷದಿಂದ ಕೂಡಿದ ಆದಿಶೇಷನ ಮೇಲೆಯೇ ಅವನು ವಿಶ್ರಾಂತಿ ಪಡೆಯುತ್ತಾನೆ. ಸಕಲ ಸೃಷ್ಟಿಯ ಆಧಾರ. ಈ ಪರಿಯ ಸೊಬಗು, ಈ ದಿವ್ಯ ಮಹಿಮೆ ಬೇರೆ ಯಾವ ದೇವರಲ್ಲೂ ಕಾಣೋದಿಲ್ಲ. ಹರಿಯಲ್ಲೇ ಮಾತ್ರ ಸಂಪೂರ್ಣವಾಗಿ ವ್ಯಕ್ತವಾಗುತ್ತದೆ. ಅವನ ಮಹಿಮೆ ಅರಿತವನೇ ನಿಜವಾದ ಜ್ಞಾನಿ. ಹರಿ ಸರ್ವೋತ್ತಮ. ನಿಜವಾದ ಜ್ಞಾನಿ ಯಾರು, ಅಜ್ಞಾನಿ ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತು. ಈ ಕೀಳು ಜಾತಿ ಹುಡುಗನನ್ನ ಒಳಗೆ ಕರೆದು ದೇವರ ಮುಂದೆ ಕೂರಿಸಿ ಪಾಠ ಕಲಿಸೋ ನಿನ್ನಿಂದ ನಮ್ಮ ಮಕ್ಕಳು ಕಲಿಯಬೇಕಾಗಿಲ್ಲ. ಆಶ್ರಮದಲ್ಲಿ ಕ್ಷಣಕಾಲ ಮೌನ. ರಾಯರು ನಿಧಾನವಾಗಿ ಎದ್ದು ನಿಲ್ಲುತ್ತಾರೆ. ಕೀಳು ಜಾತಿ, ಮೇಲು ಜಾತಿ ಇವು ಎಲ್ಲವೂ ನೀವು ಮಾನವರು ಮಾಡಿದ ಭೇದಗಳು. ಭಗವಂತನ ಸೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಇವನು ತನ್ನ ಕೀಲು ಮುರಿದರೂ ಲೆಕ್ಕಿಸದೆ ಮಣ್ಣಿನಲ್ಲಿ ಕಾಲು ಇಳಿಸಿ ನಿಮಗೆ ಅನ್ನ ಬೆಳೆಸುವವನು. ಅನ್ನದಲ್ಲಿ ಬಣ್ಣ ನೋಡದ ನೀವು ಅವನ ದೇಹದ ಬಣ್ಣ ನೋಡಿ ಕೀಳು ಅಂತೀರಾ? ಅವನು ಮಣ್ಣಿಗೆ ಕೈ ಹಾಕಿದಾಗ ನಿಮ್ಮ ಕೈ ಅನ್ನಕ್ಕೆ ಸೇರುತ್ತೆ. ಅವನು ಹಿಂದೆ ಸರಿದ್ರೆ ನಿಮ್ಮ ಕೈಗೆ ಸಿಗೋದು ಮಣ್ಣು ಮಾತ್ರ. ಪೋಷಕರು ಕೋಪದಿಂದ, ನಿನ್ನಂತ ಗುರುವಿಂದ ನಮ್ಮ ಮಕ್ಕಳು ವಿದ್ಯೆ ಕಲಿಯೋದು ಬೇಕಿಲ್ಲ, ಬನ್ನಿ ಹೋಗೋಣ. ಮಕ್ಕಳ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾರೆ. ಅಷ್ಟರಲ್ಲಿ ರಾಯರ ಮಡದಿ ಆತಂಕದಿಂದ ಕೇಳುತ್ತಾರೆ, ಸ್ವಾಮಿ, ನಮಗೆ ಸಾಗುತ್ತೆ, ಆದರೆ ನಮ್ಮ ಹಸು ಕೂಸಿನ ಭವಿಷ್ಯ ಏನಾಗುತ್ತೆ? ರಾಯರು ದೃಢವಾಗಿ, ಸತ್ಯದ ಮಾರ್ಗದಲ್ಲಿ ಮೊದಲು ಕಲ್ಲು ಮುಳ್ಳು, ಕೊನೆಯಲ್ಲಿ ಹೂವಿನ ಹಾಸಿಗೆ. ಕಲ್ಲು ಮುಳ್ಳೇ ಆಗಿರಲಿ, ನಾವು ಸಿದ್ಧರಾಗೋಣ, ನಡೆಯಲು ಸಿದ್ಧರಾಗೋಣ.